स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर में मनाई गई मौलाना आज़ाद की जयंती। बीजापुर शहर के गांधी चौक के पास रहे आज़ाद रोड पर देश के जंग आज़ादी में बड़ा योगदान देने वाले और देश के पहले शिक्षा मंत्री मौलाना अबुल कलाम आज़ाद की जयंती के चलते शहर के पालिका कमिश्नर विजय कुमार मक्कड़ की कई प्रगतिपर संगठनों के नेताओं में रफीक टपाल, फयाज कलादगी, पालिका कारपोरेटर आरती शाहपुर, हमीद इनामदार के अलावा मौलाना अबुल कलाम आज़ाद की तस्वीर को फूलों का सम्मान करके उनके त्याग और बलिदान को याद किया गया। आज उनके जन्मदिन के मौके पर ಸರ್ ಎಲ್ಲರೂ ಈ ಕಡೆ ಬರ್ರಿ ಫೋಟೋ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ಏನು ನಮ್ಮಲ್ಲಿ ಈ ಹಿಂದೆಯಿಂದ ಆಜಾದ್ ರಸ್ತೆ ಅಂತೇನೋ ಒಂದು ವಾಡಿಕೆ ಇದೆ. ಈ ಒಂದು ರಸ್ತೆಯಲ್ಲಿ ಅವರ ಭಾವಚಿತ್ರಕ್ಕೆ ಇವತ್ತು ಒಂದು ಪುಷ್ಪಗುಚ್ಛವನ್ನು ನಾವು ಮಾಡೋದ್ರ ಮುಖಾಂತರ ಅವರ ಗೌರವವನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಟ್ರೀಟ್ ವೆಂಡರ್ಸ್ ಕಮಿಟಿಯಲ್ಲ ಮೆಂಬರ್ಸ್ ಇರ್ಬೋದು, ಆಮೇಲೆ ರಫೀಕ್ ಟಪಾಲ್ ಅವರು ಇರ್ಬೋದು, ಆಮೇಲೆ ಎಲ್ಲ ಇಲ್ಲಿ ನಾಯಕರು ಕಲಾದಿಗೆ ಅವರು ಸಾಕಷ್ಟು ಜನ ಆಗಮಿಸಿದ್ದಾರೆ. ಇವತ್ತು ಯಾಕಂತಂದರೆ ಸುಮಾರು ಜನ ಎಷ್ಟೋ ಜನ ಇದು ಮರೆತು ಬಿಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಂದು ಆಹ್ವಾನಿಸಿ ಈ ಆಜಾದ್ ರಸ್ತೆಯಲ್ಲಿ ಅವ್ರಿಗೆ ಒಂದು ಭಾವಚಿತ್ರಕ್ಕೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಎಲ್ಲರಿಗೂ ಒಂದು ಈ ಅವರು ಮಾಡಿದಂಥ ಕೊಡುಗೆಯನ್ನು ಇವರು ಒಂದು ಬಿಂಬಿಸುವ ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲರೂ ನಮ್ಮ ಮಹಾನಗರ ಪಾಲಿಕೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಅದೇ ರೀತಿಯಾಗಿ ಏನು ಅವರು ಆಚಾರ ವಿಚಾರಗಳಿದ್ದಾವೆ ಇನ್ನೂ ಸಹಿತ ಜನರನ್ನು ಅನುಸರಣ ಒಂದು ಆಚರಣೆ ಮಾಡಿ ಅವರ ಒಂದು ಆತ್ಮಕ್ಕೆ ಶಾಂತಿ ತರೋ ಕಾರ್ಯಕ್ರಮ ಮಾಡಲಿ ಅಂತಕೊಂಡು ನಾನು ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಗರದ ಆಜಾದ್ ರಸ್ತೆಯಂತೆ ಹೆಚ್ಚು ಹೆಸರು ಗಳಿಸಿದ ರಸ್ತೆ, ಭಾಳ ಜನದಟ್ಟಣೆಯ ರಸ್ತೆ. ಈ ರಸ್ತೆ ಕೇವಲ ಆಜಾದ್ ರಸ್ತೆ ಅಲ್ಲ, ಇದು ಭಾರತ ರತ್ನ ಹಾಗೂ ಸ್ವಾತಂತ್ರ್ಯ ಸೇನಾನಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಇದು ರಸ್ತೆ ಆಗಿ ನೀವು ಹುಟ್ಟುಕಿದ್ದು ಮೊದಲೇ ಇದಕ್ಕೆ ಆಜಾದ್ ರಸ್ತೆ ಅಂತಾರೆ. ಆದರೆ ಇವತ್ತು ನಮ್ಮ ಫೆಡಿನಾ ಸಂಸ್ಥೆ ಮತ್ತು ಇವರೆಲ್ಲರೂ ನಮ್ಮ ಬೇರೆ ಬೇರೆ ಸಂಸ್ಥೆ, ನಮ್ಮ ಪ್ರಭುಗೌಡ ಅವರು, ಫಯಾಜ್ ಕಲಾದ್ಗಿ ಅವರು, ತಿಪ್ಪಣ್ಣ ಅವರು, ಹಮೀದ್ ಇನಾಮ್ದಾರ್ ಅವರು ಎಲ್ಲರೂ ಕೂಡಿ ಇದೊಂದು ನಾವೆಲ್ಲರೂ ಮರೆತ ಒಂದು ರಸ್ತೆಗೆ ಮರುಜೀವ ಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರದ ಆಯುಕ್ತರಾದ ಶ್ರೀ ವಿಜಯ್ ಮಕ್ಕಳಿಕೆ ಅವರಿಗೆ ಕರೆದ ಅವ್ರ ಕಡೆಯಿಂದ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಅವರು ಈ ದೇಶಕ್ಕೆ ಕೊಟ್ಟದ ಕೊಡುಗೆಗಳು ಹಲವಾರು, ಅದನ್ನು ಸಂಕ್ಷಿಪ್ತದಲ್ಲಿ ಹೇಳಿಕ್ಕೆ ಆಗೋದಿಲ್ಲ. ಅವರು ಮಕ್ಕಾದಲ್ಲಿ ಹುಟ್ಟಿದ್ರೂ ಈ ದೇಶಕ್ಕೆ ಬಂದ ತಮ್ಮದೇ ಆದವನ್ನು ಕೊಡುಗೆ, ಸ್ವಾತಂತ್ರ್ಯದಲ್ಲಿ ದೊಡ್ಡ ಕೊಡುಗೆ. ನೆಹರು ಗಾಂಧಿಯವರಿಗೆ ಅವರು ತಮ್ಮ ಇದು ಕೊಟ್ಟು ಮಗ್ಗಲ್ಗೆ ನಿಂತವ್ರು ಕೂಡ ಅವರು ಕೂಡ ಈ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲು ಅವರು ಭಾಳ ದೊಡ್ಡ ಇದು. ದೇಶದ ವಿಭಜನೆ ಆದಾಗ ಅವರು ಜುಮ್ಮಾ ಮಸ್ಜಿದ್, ಐತಿಹಾಸಿಕ ಜುಮ್ಮಾ ಮಸ್ಜಿದ್ ಕಟ್ಟೆ ಮೇಲೆ ಏರಿ ಯಾವ ಮುಸಲ್ಮಾನರು ಸಾಕಷ್ಟು ತೊಂದರೆಯಲ್ಲಿ ಪಾಕಿಸ್ತಾನ ಕಡೆ ಪಲಾಯನ ಮಾಡ್ತಿದ್ರು, ಅವ್ರಿಗೆ ಕರೆದು ಈ ದೇಶ ನಿಮ್ಮದದ, ಈ ದೇಶದಲ್ಲಿ ನಿಮ್ಮ ಭವಿಷ್ಯ ಅದ, ಅದಕ್ಕೆ ಈ ದೇಶವನ್ನು ಬಿಡಬೇಡ್ರಿ, ಈ ದೇಶದಂಥ ಸಂಸ್ಕೃತಿ ಬೇರೆ ದೇಶದಲ್ಲಿ ನಿಮಗೆ ಸಿಗಲಾರದು. ಇಲ್ಲಿ ನಮ್ಮಲ್ಲಿ ಏನದ ಸಹಬಾಳ್ವೆ, ಜಾತ್ಯತೀತತೆ, ಒಂದು ಸೆಕ್ಯುಲರ್ ಇದರ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮೇರೆಗೆ ಈ ದೇಶಕ್ಕೆ ಇದ್ದ ಒಂದು ಏನೋ ನಮ್ಮದು ಒಂದು ದೊಡ್ಡ ಇದು ಏನದ ಫೌಂಡೇಶನ್, ಅಂಥ ಒಂದು ದೇಶ. ಎಲ್ಲ ಧರ್ಮದ ಜನರು, ಎಲ್ಲ ಜಾತಿಯ ಜನರು ಎಲ್ಲರೂ ಇಲ್ಲಿ ಒಂದು ತೋಟದೊಳಗೆ ಬೇರೆ ಬೇರೆ ಹೂವು ಹೆಂಗಿರ್ತಾವೆ ಆ ಥರ ಇದೆ. ಈ ದೇಶವನ್ನು ಬಿಟ್ಟು ತೊಲಗಬೇಡ ಅಂತ ಹೇಳಿದಾಗ ಸಾವಿರಾರು ಲಕ್ಷಾಂತರ ಮುಸಲ್ಮಾನರು ತಮ್ಮ ಮನಸ್ಸನ್ನು ಬದಲಾಯಿಸಿ ಈ ದೇಶದಲ್ಲಿ ಇರ್ಲಾಗತ್ತವೆ. ಇಂಥ ಒಂದು ದೊಡ್ಡ ಮೇಧಾವಿ ಮತ್ತು ಈ ದೇಶ ಯಾವಾಗ ಸ್ವಾತಂತ್ರ್ಯ ಆತ ಅದರ ಸರ್ಕಾರದ ಮೊದಲನೇ ಕೇಂದ್ರ ಶಿಕ್ಷಣ ಸಚಿವರಾಗಿ ಅವರು ಅಮೂಲ್ಯ ಇದು. ಇವತ್ತೇನು ನೀವು ಯೂನಿವರ್ಸಿಟಿ ನೋಡ್ಲಾಗ್ತೀರಿ, ಇವತ್ತೇನು UGC ಈ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಇದೆಲ್ಲ ಇದು ಅವ್ರದ್ದು. ಇದು IITs, IICs ಎಷ್ಟೇ ಶಿಕ್ಷಣ ಸಂಸ್ಥೆಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ, ಇದು ಮೌಲಾನಾ ಅಬುಲ್ ಕಲಾಂ ಅವರ ಕೊಡುಗೆ ಈ ದೇಶಕ್ಕೆ. ಅದನ್ನು ನಾವು ಯಾವ ಕಾಲಕ್ಕೂ ಮರಿಬಾರ್ದು. ಮುಂಬರುವ ದಿನಗಳಲ್ಲಿ ನಾವು ಇಲ್ಲಿ ಅಥಾರಿಟೀಸ್ಗೆ ಇವ್ರಿಗೆ ಏನಿದೆ ಕಮಿಷನರ್ ಕಾರ್ಪೊರೇಷನ್ಗೆ ನಮ್ಮೆಲ್ಲರ ಸಹಪಾಠಿಗಳು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆವು, ಇಲ್ಲಿ ಒಂದು ಸರ್ಕಲ್ ಆಗಬೇಕು, ಸರ್ಕಲ್ ಇತ್ತು ಇಲ್ಲಿ ಆಗಲ್ಲ, ಅವ್ರ ಹೆಸರು ಮ್ಯಾಗಿ ಬೋರ್ಡ್ ಚೆನ್ನಾಗಿ ಸ್ವಲ್ಪ ಸುಸಜ್ಜಿತಾಗಿ ಒಂದು ಬೋರ್ಡ್ ಹಾಕಲಿಕ್ಕೆ ಅವ್ರಿಗೆ ನಾವು
ಆಗಲೇ ರಿಕ್ವೆಸ್ಟ್ ಮಾಡ್ಯೆವು. ಅವ್ರಿಗೆ ಬೇಕಾದ ಅನುಕೂಲತೆಯನ್ನು ನಾವು ಮಾಡಿಕೊಡಲಿಕ್ಕೆ ನಾವು ತಯಾರಿದ್ದೇವೆ ಹೇಳುತ್ತ ಮೂಲಕ ತಮ್ಮೆಲ್ಲರಿಗೂ ಅಬುಲ್ ಕಲಾಂ ಆಜಾದ್ ಅವರ ಸಂದೇಶ ಜನಸಾಮಾನ್ಯರಲ್ಲಿ ಮುಟ್ಟಿಸುವ ಕೆಲಸ ಮಾಡುವುದು ನಿಮ್ಮೆಲ್ಲರ ಕೆಲಸ. ಇವತ್ತು ನೋಡಿ ಕೆಲವೊಬ್ಬರು ವಿಚಾರ ಮಾಡಿ ಪ್ರಭು ನಾಡಗೌಡ, ನಮ್ಮ ಇನಾಮ್ದಾರ, ಅವರೆಲ್ಲ ಹಮೀದ್ ಅವರು ಕೂಡಿ ಅವರು ವಿಚಾರ ಮಾಡಿದ ಒಂದು ವಿಚಾರ ಇವತ್ತು ಇದಕ್ಕೆ ಬಂತು. ಮುಂದಿನ ದಿನಗಳಲ್ಲಿ ಈ ಜಯಂತಿಯನ್ನು ನಾವು ಈ ಚೌಕ್ನಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. आज़ाद भारत के पहले एजुकेशन मिनिस्टर मौलाना अबुल कलाम आज़ाद की आज योम पैदाइश। इस मौके पर फेडिना संस्था के जिम्मेदार प्रभु गौड़ा पाटिल साहब, हमारे मोदी काका और हमारे टपाल इंजीनियर साहब, हमारे हमीद इनामदार साहब और तमाम जिम्मेदार, हमारे आरती शाहपुर मैडम, तमाम लोगों ने जो आज उन सेनानी को जो याद किया है, पर सबसे पहले मैं उनका मेरी जानिब से और तमाम बीजापुर के लोगों की जानिब से उनका शुक्रिया अदा करता हूँ, क्योंकि अगर वो ना होते तो हम आज एजुकेटेड नहीं होते, क्योंकि उन्होंने अपनी कुर्बानियाँ देकर इस देश को आज़ादी दिलाने में बहुत बड़ा योगदान रहा है। चाहे महात्मा गांधी जी हो, डॉक्टर बाबा साहेब अम्बेडकर हो, पंडित जवाहरलाल नेहरू हो, सरदार वल्लभ भाई पटेल हो, तो उसी तरह हमारे मौलाना अबुल कलाम आज़ाद ने उन्होंने भी जो है अपने देश की कुर्बानी देकर, अपनी जान की कुर्बानी देकर इस देश को आज़ादी दिलाई। फ़ोटो पर फूल माले चढ़ाकर उनके योम पैदाइश, उनकी जयंती मनाई। मैं इन तमाम लोगों का तहे दिल से शुक्रिया अदा करता हूँ और इस मौके पर इतना कहना चाहता हूँ कि उन्होंने जो हमें आदर्श तत्व जो दिया है उसको हमको पालन करना है और आने वाले दिनों में इनकी जयंती जो है बड़े पैमाने पर हम मनाएंगे, ऐसी उम्मीद बात करते हुए अपनी बात ख़त्म करता हूँ. ಬಂಧುಗಳೇ, ಇವತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು 130ನೇ ಜಯಂತಿ ಅಂಗವಾಗಿ ವಿಜಯಪುರದ ಹಲವಾರು ನಾಗರಿಕರು ಮತ್ತು ಸಂಘ ಸಂಸ್ಥೆಯ ಒಂದು ಸಮ್ಮುಖದಲ್ಲಿ ಮತ್ತು ಮಹಾನಗರ ಪಾಲಿಕೆಯ ಒಂದು ಸಹಯೋಗದಲ್ಲಿ ನಾವು ಇವತ್ತು ಅವರ ಜಯಂತಿಯನ್ನು ಆಜಾದ್ ರೋಡ್ನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ನಾವು ಇವತ್ತಿಷ್ಟೇ ಅಬ್ದುಲ್ ಕಲಾಂ ಆಜಾದ್ ಅವರು ಈ ದೇಶಕ್ಕೆ ನೀಡಿರ್ತಕ್ಕಂಥ ಬಹುದೊಡ್ಡ ಕೊಡುಗೆ ಇದೆ. ಯಾಕಂತಂದ್ರೆ ಅವರು ಎಲ್ಲೋ ಹುಟ್ಟಿ ಭಾರತ ದೇಶದ ಚಳವಳಿಯಲ್ಲಿ ಏನಪ್ಪ ಅಂತಂದರೆ ಸುಮಾರು 18 ವರ್ಷ ಅವರು ಸೆರೆಮನೆಯಲ್ಲಿದ್ದು ಕೊನೆಗೆ ಈ ದೇಶದ ಸ್ವತಂತ್ರ ಚಳವಳಿ ಸಂದರ್ಭದಲ್ಲಿ ಭಾರತ ದೇಶ ಇಬ್ಬಾಗ ಆಗೋ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ದುಂಡು ಮೇಜು ಪರಿಷತ್ನಲ್ಲಿ ಮೊಹಮ್ಮದ್ ಅಲಿ ಜಿನ್ನವ್ರನ್ನ ಏನಪ್ಪ ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತದಿಂದ ಹೊರಗಡೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಈ ಮನುಷ್ಯ ಹೋಗಿ ಮೊಹಮ್ಮದ್ ಅಲಿ ಜಿನ್ನನ ಹೊಡೆದಂಥ ಮನುಷ್ಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪ್ರಭು ಪಾಟೀಲ್, ಸಂಚಾಲಕರು ಮತ್ತು ಮಾನವ ಬಂಧುತ್ವ ವೇದಿಕೆ, ವಿಜಯಪುರ. ಅಬ್ದುಲ್ ಕಲಾಂ ಆಜಾದ್ ಇವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ದೇಶದಲ್ಲಿ ಯಾವುದಾದರೂ ಶಿಕ್ಷಣ ಸಂಸ್ಥೆಗಳಿದ್ದರೆ ಮತ್ತು IIT ಹೀಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯನ್ನು ಕೋರುತ್ತಾ, ಗಾಂಧಿ ಚೌಕದಿಂದ ಹಿಡ್ಕೊಂಡು ಶಾಪೂರ್ ಅಗಸಿಯವರೆಗೆ ಈ ಆಜಾದ್ ರೋಡ್ ಅಂತೇಳಿ ಹೆಸರು ನಾಮಕರಣ ಮಾಡಿದಂಥ ಆ ಪುಣ್ಯಾತ್ಮರಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. अस्सलाम वालेकुम. मैं अब्दुल हमीद इनामदार. आज जो हमारे प्रभु गौड़ा उनका एक ये समझो उनकी कोशिश, इसे मौलाना अबुल कलाम आज़ाद रोड को ज़िंदा करना, यानी लोगों को ये इसके बारे में कुछ ये नहीं था, तो तकरीबन 5 साल से इसके लिए ये हालांकि मेरा मौलाना अबुल कलाम आज़ाद फाउंडेशन होते हुए भी मैं कुछ नहीं करा था. हमारे प्रभु गौड़ा उन्होंने हैं, हमारे मोदी उन्होंने हैं, तो हमारे तिप्पन गौड़ा हैं, इनका मैं बहुत बहुत शुक्रिया करते हुए हमारे और खबरों के लिए देखते रहिए बी न्यूज़ नेशन. ब्लू रूबी स्पेशलिस्ट इन 1 and 2 ग्राम गोल्ड प्लेटेड ज्वेलरी, अमेरिकन डायमंड, एंटिक आर्ट ज्वेलरी अब आपके शहर में राम मंदिर रोड, बीजापुर. 1 ग्राम गोल्ड शॉप है हमारी. यहाँ पे हर चीज़ मिलेगी आपको. लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी. जेंट्स आइटम भी मिलेगा. एडी, एंटी और ऑक्सीडाइज सभी चीज़ें मिलेंगी. क्वालिटी एकदम A1 है. एज इट इज गोल्ड के जैसा दिखता है. आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा. थैंक यू.